ಇಟ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ಆ್ಯಕ್ಚುಲಿ ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ರೀ, ಆದರೂ ಎಲ್ಲ ಕೆಲಸ ಮಾಡಿದೆ. ಒರೆಸೋದು ಅದೆಲ್ಲ ಇರುತ್ತಲ್ಲ. ಅಡುಗೆ ಅನ್ನ ಒಂದು ಮಾಡಿದ್ದೀನಿ, ಸಾಂಬಾರಿದೆ, ಪಲ್ಯ ಇದೆ. ಹಾಗಾಗಿ ಯಾಕೋ ಮೂಡೇ ಇಲ್ಲ, ಏನೂ ಕೆಲಸ ಮಾಡೋಕ್ಕೆ ಏನೂ ಸದ್ದಿಲ್ಲ. ಹಾಗಾಗಿ ಸುಮ್ಮನೆ ಇದ್ದೀನಿ. ಸಂಡೇ ಬೇರೆ ಸ್ವಲ್ಪ ಆಲಸಿ ಆಗ್ತಿದೆ, ಅಂದರೆ ಸೋಂಬೇರಿ ಥರ. ಇದನ್ನು ನಿತ್ಯ ಹೋಗ್ಬಿಡ್ತಾಳ್ರಿ ನನ್ನ ಕಣ್ಣಲ್ಲಿ ಗುಳ್ಳೆ ಅಂತೂ ಏನು ಅಂತಲೇ ಗೊತ್ತಾಗ್ತಿಲ್ಲ. ಇದು ಯಾಕೋ ಐ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೇಕಾ ಎಂಥ ಕಥೆನ ಇನ್ನೂ ಇದೆ ಗೊತ್ತಾಗ್ತಿಲ್ಲ. ಇದಂತೂ ನಿತ್ಯ ಹೋಗ್ಬಿಡುತ್ತೆ, ಏನನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಗಂಟು ನಂಗೆ ದೇವ್ರು ಇಲ್ಲೇ ಕೊಟ್ಟಿದ್ದಾರೆ, ಗಂಟು. ಹೋಗಿ ನೋಡೋಣ, ಒಂದಿನ ಹೋಗೋದು ತೋರಿಸೋದು ಎಂತ ಅಂತ. ಅದಾಗೆ ಹೋಗಿಲ್ಲ ಅಂದರೆ ಹೋಗೋದೆ. ಸರಿ ಫ್ರೆಂಡ್ಸ್, ಏನು ಮಾಡೋಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ನನ್ನ ಮಗನ ಮಲಗಿದ್ದಾನೆ, ಹಾಗೆ ಸ್ವಲ್ಪ ಪೊಸಿಷನಲ್ಲಿ ಇರ್ತೀನಿ ಅಷ್ಟೇ. ರಂಗನಾಥ ಸ್ವಾಮಿ ಥರ ನಿದ್ದೆ ಮಾಡೋಕ್ಕೆ ಹೋಗೋಣ. ನಿದ್ದೆ ಮಾಡಿಬಿಟ್ರೆ ಹೇಳೋ ಮನಸ್ಸಾಗಲ್ಲ, ಇನ್ನೊಂದು ಥರ ಸೋಂಬೇರಿತನ ಆಗುತ್ತೆ. ಹಾಗಾಗಿ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇಲ್ಲಿ ಚಳಿ ಶುರುವಾಗಿದೆ ಮಾರ್ರೆ. ಫ್ಯಾನ್ ಹಾಕಿದ ತಕ್ಷಣ ಚಳಿ, ಆಫ್ ಮಾಡಿದ್ರೆ ಸೆಕೆ. ಅಯ್ಯೋ, ಏನು ಮಾಡೋದಂತ ತಲೆ ಕೆಟ್ಟೆ ಹೋಗುತ್ತೆ. ಈಗ ಹಾಕ್ಲಾ ಅಂದರೆ ಇರೋಕ್ಕಾಗಲ್ಲ, ಒಂಥರ ಸೆಕೆ ಸೆಕೆ ಸೆಕೆ. ಹಾಕಿದ ತಕ್ಷಣ ಚಳಿ 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 ಚಳಿ. ಆದರೂ ಹಾಕ್ಕೊಂಡಿದ್ದೀವಿ. ಸ್ಕಿನ್ನೆಲ್ಲ ಒಂಥರ ಆವಿಗೆ ಪರೆ ಆಗೋಕ್ಕಾಗಿದೆ, ಆದರೂ ಏನೂ ಮಾಡೋಂಗಿಲ್ಲ. ಫ್ಯಾನ್ ಬೇಕು ಬೇಕು ಅನಿಸುತ್ತೆ. ನನ್ನ ಮಗ ಬೇರೆ ಮಲಗಿದ್ದಾನ ಅರ್ಧ ಫ್ಯಾನ್ ಹಾಕೊಳ್ಳೋ ರೀಸನ್ ನೋಡಿ. ಆ್ಯಕ್ಚುಲಿ ರಾತ್ರಿ ಎಲ್ಲ ಅಷ್ಟೇನು ಸೆಕೆ ಆಗೋದಿಲ್ಲ. ಹೊರಗಡೆ ಸೌಂಡ್ ಕೇಳಬಾರ್ದಲ್ಲ, ಅಷ್ಟು ಫ್ಯಾನಿಗೆ ಅಡಿಕ್ಟ್ ಆಗಿದ್ದೀವಿ. ಹೊರಗಡೆ ಸೌಂಡು ಏನು ಕೇಳಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಫ್ಯಾನ್ ಹಾಕ್ಕೊಳ್ಳೋದು. ತುಂಬ ಜನ ಇದಕ್ಕೋಸ್ಕರನೇ ಫ್ಯಾನ್ ಹಾಕ್ಕೊಳ್ತಾರೆ, ಆದರೆ ನಾವು ಒಟ್ಟು ಹೊರಗಡೆ ಸೌಂಡ್ ಏನೂ ಬರಬಾರ್ದು, ನಿಶಬ್ದವಾಗಿರ್ಬೇಕು. ಫ್ಯಾನ್ ಸೌಂಡ್ ಅದೊಂಥರ ಫ್ಯಾನ್ ಸೌಂಡ್ ಕೇಳಲ್ಲ ಅಂದರೆ ನಿದ್ದೆನೇ ಬರಲ್ಲ ಅನ್ನೋ ಥರ ಹಂಗಾಗೋಗಿದ್ದೀವಿ. ಬಟ್ಟೆ ತೊಳೆದಾಕಿದ್ದೆ, ಬೆಡ್ಶೀಟ್ ತೊಳೆದಾಕ್ತಿದ್ದೆ. ಆ್ಯಕ್ಚುಲಿ ತೊಳೆದಿಟ್ಟು ಬೆಡ್ಶೀಟ್ ತುಂಬ ದಿನ ಆಗಿದೆ, ಯೂಸ್ ಮಾಡಿರಲಿಲ್ಲ. ಚಳಿಗಾಲ ಶುರು ಆಯ್ತಲ್ಲ, ಈಗ ಬೆಡ್ಶೀಟ್ ಬೇಕಲ್ಲ, ಹಾಗಾಗಿ ನಿನ್ನೆ ನೆನೆಸಿಟ್ಟಿದೆ ರಾತ್ರಿ. ಈಗ ಬೆಳಗ್ಗೆ ತೊಳೆದಿದೆ, ಈಗ ಮಡಚಬೇಕು ನೋಡಿ. ನೀವು ಹೇಳ್ದಲ್ಲ, ಬಟ್ಟೆ ತೊಳೆಯೋದಕ್ಕಿಂತ ಮಡ್ಚೋದೇ ಸಿಟ್ಟು ಬರುತ್ತೆ ರೀ. ಎಂತ ಯಾರೀ ಕೆಲಸ ಎಲ್ಲ ಮಾಡ್ತಾರೆ. ನನ್ನ ಮಗ ಈಗ ಸಂಜೆ ಮಲಗು, ಯಾಕೋ ಆರೋಗ್ಯದಲ್ಲಿ ಏರುಪೇರು ಮಾತ್ರ. ವಾಂತಿ ಮಾಡದ, ಹೆಂಗೋ ಕಷ್ಟಪಟ್ಟು 4 ತುತ್ತು ಊಟ ಮಾಡಿಸಿದ್ದೆ. ಆ 4 ತುತ್ತು ವಾಂತಿ ಮಾಡಿಬಿಟ್ಟ. ಬೇಜಾರಾಗ್ತಿದೆ. ಒಣಗಿಲ್ಲ. ಬೆಡ್ಶೀಟ್ ಒಂದು ಬೆಳಗ್ಗೆನೇ ತೊಳೆದಿದ್ನಲ್ಲ, ಇಟ್ಟು ಕಾಫಿ ಕುಡಿಬೇಕು. ಕಾಫಿ ಕುಡಿಯೋ ಟೈಮ್ ಆಗಿದೆ. ಸೂರ್ಯ ನೋಡಿ ಹೇಗೆ ಹೊಳಿತಿದ್ದಾನೆ, ಲಕ 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 ಅಂತ. ಸೂರ್ಯ ಕಣ್ಣು ಹೊಡೆದ, ಕೈ ರೋಜ ಹಿಡಿದ, ಹೆಸರು ಏರಿ ಎಂದ. ಹಂಗೆ ಚೆನ್ನಾಗಿ ನಾಳೆ ಬರಲ್ಲ, ಸಾರಿ, ಕ್ಷಮಿಸಿ ಬಿಡಿ. ಓಕೆ, ಕಾಫಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಬಟ್ ಮರ್ತೀನಿ, ಯಾಕೆ ಮನಸ್ಸಿಲ್ಲ ಬಟ್ಟೆ ಮರ್ಚಕ್ಕೆ. ಈಗ ಕಾಫಿ ಕುಡಿಯುವ ಟೈಮು. ಬೆಳಿಗ್ಗೆ ಸ್ವಲ್ಪ ಹಾಲು ಬಿಸಿ ಮಾಡಿ ಇಟ್ಟಿದ್ದೆ, ಸಕ್ಕರೆ ಹಾಕಿ. ನೋಡಿ ಇಲ್ಲಿ ಸಕ್ಕರೆ ಹಾಕಿದ್ನಲ್ಲ, ಸೈನಿಕರು ಮುತ್ತಿಗೆ ಹಾಕಿದೆ. ಕಾಫಿ ಕುಡಿಯೋಣ ಬನ್ನಿ. ಬೋರು ಕಂಡ್ರೆ ನನ್ನ ಮಗನ ಮಲಗಿಬಿಟ್ನ. ಅವ್ನು ಮಲಗಿದ್ರಂತೂ ಮನೆ ಒಂಥರ ಬೋರ್ ಅನಿಸುತ್ತೆ. ಅವ್ನು ಓಡಾಡ್ತಿದ್ರೆ ಒಂಥರ ಏನೋ ಸಮಾಧಾನ. ನಮ್ಮ ಮನೇಲಿ ಬೇರೆ ಮೋಸ್ಟ್ಲಿ ನಾಳೆ ಮದುವೆ ಇದೆ. ನಾಳೆ ಮದುವೆ ಮುಗಿಸ್ಕೊಂಡು ನಾಳೆ ನೈಟ್ ಹೊರಟೆ ನಾಡಿದ್ದು ಬರೋದೇನು. 1 ವಾರ ಆಯಿತು. ಬೇಜಾರು ಮಾರ್ರೆ. ಮನೇಲಿ ಯಾರು ಇದ್ದರೆ ಇಲ್ಲ ಅಂದ ತಕ್ಷಣ ನಮ್ಮಂತೂ ಮನೆ ನೆನಪಾಗ್ತಿದೆ. ಮನೆಗೆ ಹೋಗೋಣ ಅಂತ ಹೋಗೋ ಮನಸ್ಸು ಇದೆ, ಹೋಗೋದು ಬೇಡನೂ ಅನಿಸುತ್ತೆ. ಹೋಗೋದೆಲ್ಲ ನೆನೆಸ್ಕೊಂಡ್ರೆ ಅಪ್ಪ ವಾಂತಿ ಗೀಂತಿ ಎಲ್ಲ ನೆನೆಸ್ಕೊಂಡ್ರೆ ಒಂದೇ ಕಡೆ ಹೋದರೆ ಆ ಕಡೆ ಒಂದು ಈ ಕಡೆ ಇಲ್ಲೇ ಅಲ್ಲೇ ಇದ್ದು ಬಿಡೋಣ ಹಂಗೆ ಅನಿಸ್ಬಿಡುತ್ತೆ. ಅದಕ್ಕೆ ಮನೆಗೆ ಹೋಗ್ತೀವಿ ಬೇಜಾರು. ಮದುವೆ ಆದಮೇಲೆ ಒಂಥರ ಜೀವನ ಕಂಡು, ಮದುವೆಗಿಂತ ಮುಂಚೆ ಇರೋ ಥರ ಅದು ಚೆನ್ನಾಗಿತ್ತು.
ಯಾವಾಗಲಾರು ಮನೆಗೆ ಹೋಗು, ಯಾವಾಗಲಾರು ಬಾ, ಯಾರು ಕೇಳಲ್ಲ, ಏನೂ ಇರಲ್ಲ, ಫ್ರೀಡಮ್. ಮದುವೆ ಆದಮೇಲೆ ಒಂಥರ ಉಸಿರು ಗಡ್ದಂಗೆ. ನನಗಂತೂ ಅದೇ ಥರ ಅನ್ಸುತ್ತಪ್ಪ. ಮದುವೆಗಿಂತ ಮುಂಚಿನ ಲೈಫೇ ಚೆನ್ನಾಗಿ. ಈಗ ನನ್ನ ಮಗ ಬಂದರೆ ಸ್ವಲ್ಪ ಓಕೆ, ಬೇಜಾರು ಅನ್ಸಲ್ಲ. ಎಲ್ಲರೂ ಒಬ್ಬಳೇ ಇರ್ತಿದ್ದಾಳ, ಆ ಶತ್ರುಗಳಿಗೂ ಬೇಡ. ನೀವು ಅನ್ಕೋಬೋದೇನೋ ಇದೆ ಹರಿಕತೆ ಹೇಳ್ತೀಯ ಅಂತ. ನನ್ನ ಮನಸ್ಸಿನ ಭಾವನೆ ಕಂಡ್ರೆ ಅದು, ಅದಕ್ಕೆ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಒಬ್ಬರೇ ಇದ್ದರಿಗೆ ಈ ಅನುಭವ ಆಗಿರುತ್ತೆ. ಎಷ್ಟು ಮೊಬೈಲ್ ನೋಡೋಣ, ಎಷ್ಟಂತ ಮೊಬೈಲ್ ನೋಡೋಕ್ಕೆ ಸಾಧ್ಯ ಆಗಲ್ಲ. ಲಾಸ್ಟಿಗೆ ಮೊಬೈಲ್ ಮೇಲೆ ಬೇಜಾರು ಬರುತ್ತೆ, ಈಗ ಎಂಥ ಮೊಬೈಲ್ ನೋಡೋದು ಅಂತ. ಈಗ ನನಗೆ ನನ್ನ ಮಗ ಇರೋಕ್ಕೆ ಹೋಗಿ ಇವಾಗ ಏನೋ ಅಷ್ಟು ಗೊತ್ತಾಗ್ತಿದೆ. ಕಾಫಿ ರೆಡಿ, ಬಿಸ್ಕೆಟ್, ಸಿ ಕಾಫಿ. ನನ್ನ ಮಗ ಹೊರಗಡೆ ವಾಕ್ ಕೊಟ್ಟಿದ್ದಾನೆ. ಶೂ ಹಾಕಿದ್ದೀನಿ ನಾನು, ಎತ್ಕೊಳ್ಳೋದೆಂತಕ್ಕೆ? ಬಾ ಇಲ್ಲಿ ಬಾ. ಒಂದು ವಾಕ್ ಕಟ್ಕೊ ಹೊರಟಿದ್ದೀನಿ. ಅವಾಗೆಲ್ಲ ನಡ್ಕೊಂಡು ಹೋಗ್ತೀನಿ ಅಂತಿದ್ದೆ, ಈಗ ಎತ್ಕ ಅಂತಾನೆ. ನಡೆಯೋಕ್ಕೆ ಶುರು ಮಾಡಿದ್ಮೇಲೆ ಎತ್ಕ ಅಂತ. ನಡೆಯೋಕೆ ಆಗ್ತಿರ್ಲಿಲ್ಲ, ಅವಾಗ ನಡಿತೀನಿ ಅಂತ. ಆಟ ನಡಿ ನೋಡಿ. ಕೆಳಗಡೆ ಬಂದ್ವಿ, ಎಲ್ಲ ಮಕ್ಕಳು ಆಡ್ತಿದ್ದಾರೆ. ಬಿಡ್ತೀನಿ ಎಲ್ಲ ಆಟ ಆಡಿ. ಅರೆ ಇಲ್ಲಿ ನೋಡಿ, ಇಲ್ಲಿ ಅಮ್ಮುಡಿ ನನ್ನ ಮಗಂಗೆ ತಿನ್ನಿಸ್ತಾ ಇದ್ದಾಳೆ. ವಾವ್ ಸೂಪರ್ ಮಗನೇ, ಸೂಪರ್ ಮಾಡು, ವಾವ್ ಮಾಡು, ವಾವ್ ಮಾಡು, ವಾವ್ ಮಾಡು.